ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸ್ಟೇಷನಲ್ಲಿ ನಂದನ್ ಮತ್ತು ಎಸ್ ಐ ಮಾತಾಡುವಾಗ ಎಸ್ ಐಗೆ ಕಾಲ್ ಬರುತ್ತೆ. ಅವರು ಅಲ್ಲಿಂದ ಎದ್ದು ಹೊರಗಡೆ ಬರ್ತಾರೆ. ಸರ್ ಸರ್ ಅಂತ ನಂದನ್ ಕರೀತಾರೆ. ಈಚೆ ಬಂದು ಎಸ್ ಐ, ಹೇಳಿ ಚಂದ್ರಕಾಂತ್ ಅವರೇ ಅಂತಾರೆ. ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ ಅಂತಾರೆ ಚಂದ್ರಕಾಂತ್. ನಮಗೇನು, ಚೆನ್ನಾಗೇ ಇದ್ದೀವಿ. ಏನು ತುಂಬ ದಿನ ಆದಮೇಲೆ ಕಾಲ್ ಮಾಡಿದ್ದೀರಾ ಅಂತಾರೆ ಎಸ್ ಐ. ಏನಿಲ್ಲ, ನಿಮ್ಮನ್ನು ನೋಡೋಣ ಅಂತ ನಿನ್ನೆ ಸ್ಟೇಷನ್ ಹತ್ರ ಬಂದಿದ್ದೆ. ಹಾಗೆ ಒಂದು ಹುಡುಗಿ ಕಿಡ್ನಾಪ್ ಕೇಸ್ ಇತ್ತು, ಅದೇನಾಯಿತು? FIR ಹಾಕಿದ್ರಾ ಅಂತಾರೆ ಚಂದ್ರಕಾಂತ್. ಇನ್ನೂ ಇಲ್ಲ, ಯಾಕೆ ಅಂತಾರೆ ಎಸ್ ಐ. ಹೌದಾ ಸರ್, ಇತ್ತೀಚೆಗೆ ನೀವು ಏನಾದರೂ ಫಾರಿನ್ ಟ್ರಿಪ್ ಹೋಗಿದ್ರಾ ಅಂತಾರೆ ಚಂದ್ರಕಾಂತ್. ಫಾರಿನ್ ಟ್ರಿಪ್ಪಾ? ನಮಗಿರೋ ಸಂಬಳದಲ್ಲಿ, ಇರೋ ಫ್ರೆಷರಲ್ಲಿ ಎಲ್ಲಿ ಫಾರಿನ್ ಟ್ರಿಪ್ಗೆ ಹೋಗೋಕ್ಕಾಗುತ್ತೆ ಅಂತಾರೆ ಎಸ್ ಐ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ ಸರ್, ನಿಮ್ಮ ಫಾರಿನ್ ಟ್ರಿಪ್ ವಿಚಾರ ನಾನು ನೋಡ್ಕೋತೀನಿ. ನೀವು ಆ ಕೇಸ್ಗೆ ಏನು ಮಾಡಬೇಕೋ ಅದನ್ನು ಮಾಡಿ. ಆ ಹುಡುಗ ಮಾತ್ರ ಯಾವುದೇ ಕಾರಣಕ್ಕೂ ಆಚೆ ಬರಬಾರ್ದು, ಅರ್ಥ ಆಯ್ತಲ್ವಾ ಅಂತಾರೆ ಚಂದ್ರಕಾಂತ್. ಅರ್ಥ ಆಯಿತು ಚಂದ್ರಕಾಂತ್ ಅವರೇ, ನಾನು ನೋಡ್ಕೋತೀನಿ ಬಿಡಿ ಅಂತಾರೆ ಎಸ್ ಐ. ಈಚೆ ನಂದಿನಿನ ಒಂದು ಕಡೆ ಕಟ್ಟಾಕಿರ್ತಾರೆ. ಸುಹಾಸ್, ಚರಣ್, ನಾನು ನಿಮ್ಮ ಫ್ರೆಂಡ್ಸ್ ಕಣ್ರೋ, ಪ್ಲೀಸ್ ಕಣ್ರೋ, ನನ್ನನ್ನು ಬಿಟ್ಬಿಡಿ ಅಂತಾಳೆ ನಂದಿನಿ. ಫ್ರೆಂಡ್ಸಾ? ಯಾವ ಫ್ರೆಂಡ್ಸು? ನೋಡು ಚಿನ್ನ, ಈ ಫ್ರೆಂಡ್ಶಿಪ್ಪು, ಸಂಬಂಧ, ಅಣ್ಣ ತಂಗಿ ಸಂಬಂಧ, ಅಕ್ಕ ತಮ್ಮನ ಸಂಬಂಧ, ಇವೆಲ್ಲ ನಮ್ಮ ಬಾಡಿಗೆ ಅಲರ್ಜಿ ಅಂತಾನೆ ಸುಹಾಸ್. ಮಗ, ಇವಳ ಹತ್ರ ಏನೋ ಮಾತಾಡ್ತಾ ಇದೀಯಾ? ಎಷ್ಟು ಕಷ್ಟಪಟ್ಟು ಎತ್ತಾಕೊಂಡು ಬಂದಿದ್ದೀವಿ, ಕಷ್ಟಪಟ್ಟು ಎತ್ತಾಕೊಂಡು ಬಂದಿದ್ದಕ್ಕಾದರೂ ಕೆಲಸ ಮಾಡಬೇಕು ಅಲ್ವಾ ಅಂತಾನೆ ಚರಣ್. ಇದೆಲ್ಲ ಬೇಡ ಕಣ್ರೋ, ಪ್ಲೀಸ್ ನನ್ನ ಬಿಟ್ಬಿಡಿ ಅಂತಾಳೆ ನಂದಿನಿ. ಒಂದು ಅರ್ಧ ಗಂಟೆ ಕೋಆಪ್ರೇಟ್ ಮಾಡು, ಆಮೇಲೆ ನೀನು ಫ್ರೀ ಬರ್ಡ್, ನಾನೇ ನಿನ್ನನ್ನು ಮನೆಗೆ ಡ್ರಾಪ್ ಮಾಡ್ತೀನಿ ಅಂತಾನೆ ಸುಹಾಸ್. ಏನೋ ಇದೆಲ್ಲ, ಏನು ಮಾತಾಡ್ತಿದ್ಯಾ? ಇದಕ್ಕೆಲ್ಲ ನಿಮಗೆ ಶಿಕ್ಷೆ ಆಗೇ ಆಗುತ್ತೆ ಅಂತಾಳೆ ನಂದಿನಿ. ಏಯ್, ನಿನ್ನ ಕಾಪಾಡೋಕ್ಕೆ ನಿನ್ನೆ ಯಾವನೋ ಹೀರೋ ಬಂದ, ಇವತ್ತು ನಿನ್ನ ಕಾಪಾಡೋಕ್ಕೆ ಯಾವನೋ ಬರ್ತಾನೆ ಅಂತಾನೆ ಸುಹಾಸ್. ಆಗ ಮೀನಾ, ಬಂದಾಯಿತು ಹೀರೋಗಳೇ, ಬಂದಾಯಿತು ಅಂತಾಳೆ. ಮಾಧವ ಕೇಶವ ಅವರನ್ನು ಮೇಲಿಂದ ನಿಂತ್ಕೊಂಡು ನೋಡ್ತಾರೆ. ಏಯ್, ಯಾರೋ ನೀವೆಲ್ಲ ಅಂತಾನೆ ಸುಹಾಸ್. ಬೇಸಿಕಲಿ ಇವರು ಹೀರೋಗಳೇ, ಆದರೆ ಇವತ್ತು ನಿಮ್ಮ ಪಾಲಿಗೆ ವಿಲನ್ ಅಂತಾಳೆ ಮೀನಾ. ಆಗ ಸುಹಾಸ್ ನಗ್ತಾ, ಮಚ್ಚ ಯಾರೋ ಇದು ಕಾಮಿಡಿ ಮಾಡ್ತಾಳಲ್ಲೋ, ನೀವು ನಮ್ಮ ಪಾಲಿಗೆ ವಿಲನ್ನ ಅಂತಾನೆ ಸುಹಾಸ್. ಕೇಶವ, ಬಾವ, ಈ ಹುಡುಗ ಯಾಕೋ ಜಾಸ್ತಿ ಮಾತಾಡ್ತಿದ್ದಾನೆ, ಸರಿಯಾಗಿ ನೋಡಿದರೆ ಮುಖದ ಮೇಲೆ ಇನ್ನೂ ಮೀಸಿನೇ ಚಿಗುರಿಲ್ಲ ನೋಡಿ. ನಿಮ್ಮಿಬ್ಬರಿಗೆ ಜಸ್ಟ್ 10 ಮಿನಿಟ್ಸ್ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಕೆಲಸ ಮುಗಿಸ್ಬೇಕು, ವಲ್ಲಭನ್ ಕರ್ಕೊಂಡು ಬೇಗ ಮನೆಗೆ ಹೋಗಬೇಕು. ಓಕೆ, ಆಲ್ ದಿ ಬೆಸ್ಟ್ ಅಂತಾಳೆ ಮೀನಾ. ಆಗ ಸುಹಾಸ್ ಜೋರಾಗಿ ನಗ್ತಾ, ಏನರೋ ಇವಳು ಇಷ್ಟೊಂದು ಮಾತಾಡ್ತಿದ್ದಾಳೆ, ಹೋಗಿ ಹಿಡ್ಕೊಂಡು ಬನ್ರೋ ಅನ್ನುವಾಗ ಅವರಲ್ಲಿ ಇರಲ್ಲ. ಎದುರುಗಡೆ ಮಾಧವ ಮತ್ತು ಕೇಶವ ಬಂದು ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮೀನಾ ನಂದಿನಿಗೆ ಕಟ್ಟಾಕಿದ ಬಳ್ಳಿನ ಬಿಡಿಸ್ತಾಳೆ. ಮಾಧವ ಕೇಶವ ಫೈಟ್ ಮಾಡ್ತಾ ಇರುವಾಗ ಮೀನಾ ಕತ್ತಿಗೆ ಸುಹಾಸ್ ಚಾಕುನ ಹಿಡಿತಾನೆ. ಸುಹಾಸ್, ಬೇಡ ಬೇಡ ಅಂತಾನೆ ಕೇಶವ. ಅಷ್ಟರಲ್ಲಿ ಮಾಧವ ಮತ್ತು ಕೇಶವನ ಉಳಿದವರೆಲ್ಲ ಹಿಡ್ಕೋತಾರೆ. ಬಾರೋ ಬಾರೋ, ಸಾಯಿಸ್ಬಿಡ್ತೀನಿ ಬಾ, ಇವಾಗ ನೋಡ್ತೀನಿ ಅಂತಾನೆ ಸುಹಾಸ್. ಈಚೆ ಎಸ್ ಐ, ನೋಡಿ ಲಾಯರ್ ಸಾಹೇಬ್ರೆ, ಕಾನೂನು ಏನು ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಇದು ಕಿಡ್ನಾಪ್ ಕೇಸ್ ಆಗಿರೋದ್ರಿಂದ ಅವನನ್ನು ನಾವು ಸೆಲ್ನಲ್ಲೇ ಇಟ್ಕೊಳ್ಳೋಕ್ಕೆ ಆಗಲ್ಲ. ಅದು ಅಲ್ಲದೆ ನಾನು ನಿಮಗೆ ಈಗಾಗಲೇ ಕೊಟ್ಟಿರೋ ಅರ್ಧ ಗಂಟೆ ಮುಗೀತು ಅಂತಾರೆ. ಪ್ಲೀಸ್ ಸರ್, ಬೇಡ ಸರ್, ಪ್ಲೀಸ್ ಅಂತಾಳೆ ಅಮೂಲ್ಯ. ರೀ, ಕರ್ಸ್ರಿ ಅವನ ಅಂತಾರೆ ಎಸ್ ಐ. ಸಂತೋಷ್, ಕರ್ಕೊಂಡು ಬನ್ನಿರಿ ಅಂತಾರೆ ಇನ್ಸ್ಪೆಕ್ಟರ್. FIR ಕಾಪಿ ರೆಡಿ ಇದೆಯೇನ್ರಿ ಅಂತಾರೆ ಎಸ್ ಐ. ಹೌದು ಸರ್ ಅಂತಾರೆ ಇನ್ಸ್ಪೆಕ್ಟರ್. ಸೈನ್ ಹಾಕಿಸಿ ಅವನ ಹತ್ರ ಅಂತಾರೆ ಎಸ್ ಐ. ಏನೋ ಇಲ್ಲಿ ಸೈನ್ ಹಾಕು ಬಾರೋ ಅಂತಾರೆ ಇನ್ಸ್ಪೆಕ್ಟರ್. ಇನ್ನೇನು ವಲ್ಲಭ ಸೈನ್ ಹಾಕಬೇಕು ಅನ್ನುವಾಗ ಸುಹಾಸ್ ಮತ್ತು ಚರಣನ ಮಾಧವ ಕೇಶವ ಸ್ಟೇಷನ್ ಒಳಗಡೆ ತಳ್ತಾರೆ. ಎಲ್ಲರೂ ಅವರನ್ನೇ ನೋಡ್ತಾರೆ. ನಂದಿನಿನೂ ಬರ್ತಾಳೆ. ಅಪ್ಪನ ನೋಡಿ ಅಳ್ತಾ ಬಂದು ತಪ್ಕೋತಾಳೆ. ಮಗಳೇ, ಏನಾಯ್ತಮ್ಮ, ಎಲ್ಲಿದ್ದೆ ನೀನು, ಹುಷಾರಾಗಿದೆಯಾ ತಾನೇ? ತುಂಬ ಭಯ ಆಗಿತ್ತಮ್ಮ, ಯಾಕಮ್ಮ ಹೀಗೆಲ್ಲ ಆಗೋಯ್ತು ಅಂತಾರೆ ಅಪ್ಪ. ಅದು ಅಂತ ನಡೆದಿರೋದನ್ನೆಲ್ಲ ನಂದಿನಿ ಹೇಳ್ತಾಳೆ. ಆಗ ಎಸ್ ಐ, ಸರಿ, ಹಾಗಿದ್ರೆ ವಲ್ಲಭ ನಿನಗೇನೂ ಮಾಡಿಲ್ಲ, ಸೇಫಾಗಿ ಮನೆಗೆ ಬಿಟ್ಟ, ಅದಾದಮೇಲೆ ಏನಾಯಿತು ಅಂತಾರೆ. ಆಗ ಸುಹಾಸ್ ಮತ್ತು ಚರಣ್ ಕಿಡ್ನಾಪ್ ಮಾಡಿ ಅದ್ಯಾವುದೋ ಗೋಡನ್ನಲ್ಲಿ ಕಟ್ಟಾಕಿ ಕೋಆಪ್ರೇಟ್ ಮಾಡು ಅಂತ ನನಗೆ ಟಾರ್ಚರ್ ಮಾಡ್ತಿದ್ರು. ನನಗೆ ಫೋರ್ಸ್ ಮಾಡ್ತಿರ್ಬೇಕಾದ್ರೆ ಈ ಅಣ್ಣಂದರು ಇಬ್ಬರು ಬಂದು ಫೈಟ್ ಮಾಡುವಾಗ ಮೀನಾ ಅವ್ರ ಕುತ್ತಿಗೆಗೆ ಚಾಕುನ ಹಿಡಿದು ಸುಹಾಸ್ ನಗ್ತಾ. ಆಗ ಕೇಶವ ಮಾಧವ ಅವರನ್ನು ಉಳಿದವರು ಹಿಡ್ಕೊತಾರೆ. ಕೇಶವ ಜೋರಾಗಿ ನಗ್ತಾನೆ. ಆಗ ಸುಹಾಸ್, ಯಾಕೋ ನಗ್ತಿದ್ಯಾ, ತಲೆ ಕೆಟ್ಟಿದ್ಯಾ ಅಂತಾನೆ. ಯಾವುದೋ ಗೊತ್ತಿಲ್ಲದೆ ಇರೋ ಹುಡುಗಿ ಪ್ರಾಣ ಉಳಿಸೋಕ್ಕೆ ಬಂದಿದ್ದೀನಿ, ನನ್ನ ಪ್ರಾಣಕ್ಕೆ ಕೈ ಹಾಕಿದ್ರೆ ಬಿಟ್ಬಿಡ್ತೀನಿ, ಅಷ್ಟು ಜನರನ್ನು ತಳ್ಳಿ
ಬಂದು ಸುಹಾಸ್ ಕೈನ ಹಿಡ್ಕೊಂಡು ಚಾಕುನ ಬಿಸಾಕಿ ಮನೇಲಿ ಅಪ್ಪ ಅಮ್ಮ ಸರಿಯಾಗಿ ಪಾಠ ಹೇಳ್ಕೊಟ್ಟಿಲ್ಲ ಅಂದರೆ ಹೇಗೆ ಅಂತ ಅವನ ಕೈನ ಮುರಿತಾನೆ ಕೇಶವ. ಆಗ ಮಾಧವನು ಬಂದು ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ, ಈ ಸಾಲನ ಯಾವತ್ತಾದರೂ ಕೇಳಿದ್ಯಾ? ಚಾನ್ಸೇ ಇಲ್ಲ ಅಲ್ವಾ? ಅದನ್ನೆಲ್ಲ ಕಲಿಯೋಕ್ಕೆ ಒಂದೊಳ್ಳೆ ಸ್ಕೂಲ್ ಇದೆ, ಕರ್ಕೊಂಡು ಹೋಗ್ತೀವಿ ಬಾ ಅಂತಾನೆ ಮಾಧವ. ಆಗ ಮೀನಾ, ನೀನು ಮನೆಗೆ ಹೋಗಿ ಅಮ್ಮಂಗೆ ಧೈರ್ಯವಾಗಿ ಹೇಳು, ಇನ್ನೂ 1 ಗಂಟೆಯಲ್ಲಿ ನಾವೆಲ್ಲ ವಲ್ಲಭನ ಮನೆಗೆ ಕರ್ಕೊಂಡು ಬರ್ತಾ ಇದ್ದೀವಿ ಅಂತ, ಹೊರಡು ಅಂತಾನೆ ಕೇಶವ. ಸರಿ ಕೇಶವ ಅಂತ ನಂದಿನಿಗೆ ಹುಷಾರು, ಇದನ್ನೆಲ್ಲ ನನ್ನ ಗಂಡ ಭಾವ ನೋಡ್ಕೋತಾರೆ ಸರಿನಾ ಅಂತ ಮೀನಾ ಹೋಗ್ತಾಳೆ. ಬಾ ಅಪ್ಪ ಸ್ಕೂಲಿಗೆ ಹೋಗೋಣ ಬಾ ಅಂತಾನೆ ಕೇಶವ. ಅವನಿಗೆ ಹೊಡೆದು ನನ್ನ ಕಾಪಾಡಿ ಇಲ್ಲಿಗೆ ಕರ್ಕೊಂಡು ಬಂದರು ಸರ್. ಅಣ್ಣ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಈ ವಲ್ಲಭಣ್ಣ ಬಂದು ನನ್ನ ಕಾಪಾಡಲಿಲ್ಲ ಅಂದಿದ್ರೆ ಅವ್ರು ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗಿ ಏನು ಮಾಡ್ತಿದ್ರೋ ಗೊತ್ತಿಲ್ಲ ಸರ್. ಈ ಅಣ್ಣನೇ ಸರ್ ನನ್ನ ಮೊದಲು ಕಾಪಾಡಿದ್ದು ಅಂತಾಳೆ ನಂದಿನಿ. ನೋಡಿದ್ರೆ ಸರ್, ನಿನ್ನೆಯಿಂದ ಪದೇ ಪದೇ ಹೇಳ್ತಿದ್ದೆ ತಾನೆ ನನ್ನ ಮಗ ಅಂಥವನಲ್ಲ, ಅವನು ನಿರಪರಾಧಿ ಒಳ್ಳೆಯವನು ಅಂತ. ಕೇಳಿದ್ರ ನನ್ನ ಮಾತು? ಒಬ್ಬ ನಿರಪರಾಧಿನ ಕರ್ಕೊಂಡು ಹೋಗಿ ಶಿಕ್ಷೆ ಕೊಟ್ರಲ್ಲ ಸರ್, ಇಷ್ಟ ಬಂದ ಹಾಗೆ ಹೊಡೆದ್ರಲ್ಲ ಸರ್. ತಾಳ್ಮೆಯಿಂದ ಕೇಳುವಷ್ಟು ವ್ಯವಧಾನನೂ ನಿಮಗೆ ಇಲ್ಲ. ಇದು ಯಾವುದು ಸರ್ ನ್ಯಾಯ ಅಂತಾರೆ ನಂದನ್. ಆಗ ಎಸ್ ಐ ರೀ ಅವರನ್ನು ಒಳಗಡೆ ಹಾಕ್ರಿ ಅಂತಾರೆ. ಆಗ ಕಾನ್ಸ್ಟೇಬಲ್ ಸುಹಾಸ್ ಮತ್ತು ಚರಣನ್ನು ಸೆಲ್ಗೆ ಹಾಕ್ತಾರೆ. ನಂದನ್ ಕೇಶವ ಮಾಧವನ ತಪ್ಪಿಕೊಂಡು ಆಳ್ತಾರೆ. ವಲ್ಲಭ ಸೈನ್ ಮಾಡಿ ಅಲ್ಲಿಂದ ಹೊರಡ್ತಾನೆ. ನಂದನ ವಲ್ಲಭನ ತಪ್ಪಿಕೊಂಡು ಬೆನ್ನನ್ನು ಬಳಸ್ತಾರೆ. ಎಲ್ಲರೂ ಖುಷಿಯಿಂದ ನಗ್ತಾರೆ. ಮಾಧವ, ಇವತ್ತು ನಿಮ್ಮಿಂದ ಕಣೋ ವಲ್ಲಭ ನಿರಪರಾಧಿ ಅಂತ ಸಾಬೀತಾಯಿತು ಅಂತಾರೆ ನಂದನ್. ಅಪ್ಪ, ನಮ್ಮ ತಮ್ಮಂಗೆ ಅನ್ಯಾಯವಾಗಿ ಶಿಕ್ಷೆ ಆಗೋದಕ್ಕೆ ನಾವು ಬಿಟ್ಬಿಡ್ತೀವ? ಸಾಧ್ಯನೇ ಇಲ್ಲಪ್ಪ ಅಂತಾನೆ ಕೇಶವ. ಹಿರಿಯರು ಹೇಳಿದ್ದಾರೆ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ. ಏನೋ ಅತಾಚುರ್ಯ ನಡೆದೋಯ್ತು, ನಾನು ನಿಮ್ಮನ್ನು ಕೆಟ್ಟದಾಗಲೆಲ್ಲ ಹೇಳಿಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ಮಕ್ಕಳಿಗೆ ಎಂಥ ಸಂಸ್ಕಾರ ಕಲಿಸ್ಕೊಟ್ಟಿದ್ದೀರಾ, ಚಿನ್ನದಂಥ ಮಕ್ಕಳು. ಆದರೆ ನೀವೆಲ್ಲ ನನ್ನ ಮಗಳನ್ನ ಕಾಪಾಡಿದ್ದೀರಾ, ಈ ಋಣ ನನ್ನ ಮೇಲೆ ಯಾವತ್ತೂ ಇರುತ್ತೆ ಅಂತ ನಂದಿನಿ ಅಪ್ಪ ನಂದನ್ಗೆ ಕೈ ಮುಗಿತಾರೆ. ನಂದನ್, ವಲ್ಲಭ, ಮಾಧವ, ಕೇಶವ ಒಬ್ರನ್ನೊಬ್ರು ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ಅಲ್ಲಿಂದ ಬರ್ತಾರೆ. ಈಚೆ ಶ್ರೀಕಂಠ ಚಂದ್ರಕಾಂತ್ ಹತ್ರ ಬಂದು ಅಪ್ಪ ಅಪ್ಪ ಅಂತ ಕರೀತಾನೆ. ಯಾಕೋ ಇಷ್ಟೊಂದು ಗಾಬರಿನಲ್ಲಿ ಬರ್ತಿದ್ಯಾ ಅಂತಾರೆ ಚಂದ್ರಕಾಂತ್. ಆ ವಲ್ಲಭ ರಿಲೀಸ್ ಆಗಿಬಿಟ್ಟಪ್ಪ ಅಂತಾನೆ ಶ್ರೀಕಂಠ. ಏನು ಹೇಳ್ತಿದ್ಯಾ, ವಲ್ಲಭ ರಿಲೀಸ್ ಆದ್ನಾ? ಏಯ್, ಅದು ಹೇಗೋ ಸಾಧ್ಯ? ಇದು ಕಿಡ್ನಾಪ್ ಕೇಸ್ ಕಣೋ, ಅಷ್ಟು ಈಸಿಯಾಗಿ ರಿಲೀಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದು ಅಲ್ಲದೆ ನಾನೇ ಫೋನ್ ಮಾಡಿ ಎಸ್ ಐಗೆ ಪ್ರೆಷರ್ ಹಾಕಿದ್ದೀನಿ, ಅವನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ. ಜೊತೆಗೆ ಆ ಕಿಡ್ನಾಪ್ ಆಗಿರೋ ಹುಡುಗಿ ಇನ್ನೂ ಸಿಕ್ಕಿಲ್ವಲ್ಲೋ ಅಂತಾರೆ ಚಂದ್ರಕಾಂತ್. ಅಯ್ಯೋ ಅಪ್ಪ, ನಾನು ಹೇಳೋದನ್ನು ಕೇಳಿ, ಆ ಹುಡುಗಿ ಸಿಕ್ಕಿರೋದಕ್ಕೆ ವಲ್ಲಭ ರಿಲೀಸ್ ಆಗಿರೋದು ಅಂತಾನೆ ಶ್ರೀಕಂಠ. ಏನೋ ಅಂತಾರೆ ಚಂದ್ರಕಾಂತ್. ಹೌದಪ್ಪ, ಆ ಮಾಧವ ಕೇಶವ ಕಿಡ್ನಾಪ್ ಆಗಿರೋ ಹುಡುಗಿನ ಹೇಗೋ ಹುಡುಕಿ ಅವಳನ್ನು ಕರ್ಕೊಂಡು ಹೋಗಿ ಅವಳ ಕೈಯಿಂದನೇ ಸ್ಟೇಟ್ಮೆಂಟ್ ಕೊಡಿಸಿದ್ದಾರೆ. ಅದು ಏನಂತ ಗೊತ್ತಾ? ವಲ್ಲಭ ತನಗೇನು ಮಾಡಿಲ್ಲ ಅಂತ ಅಂತಾನೆ. ಆ ಥರ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಪೊಲೀಸರು ಏನಪ್ಪ ಮಾಡೋಕ್ಕಾಗುತ್ತೆ? ಕೇಸು ಬಿದ್ದೋಯ್ತು. ನಾವು ಅಂದ್ಕೊಂಡಿದ್ದು ಎಲ್ಲ ಸುಳ್ಳಾಗೋಯ್ತಪ್ಪ, ಎಲ್ಲ ಸುಳ್ಳಾಗೋಯ್ತು. ಮತ್ತೆ ಆ ನಂದನ್ ಗೆದ್ಬಿಟ್ಟ ಅಪ್ಪ, ನಂದನ್ ಗೆದ್ಬಿಟ್ಟ ಅಂತಾನೆ ಶ್ರೀಕಂಠ. ಇಲ್ಲ, ಹಾಗಾಗಬಾರ್ದು. ನಾನು ಈಗಲೇ ಎಸ್ ಐಗೆ ಫೋನ್ ಮಾಡಿ ಬೇರೆ ಯಾವುದಾದ್ರೂ ಕೇಸ್ ಆದರೂ ಸರಿ, ಆ ವಲ್ಲಭನ್ ಮಾತ್ರ ಬಿಡಬೇಡ ಅಂತ ಹೇಳ್ತೀನಿ ಅಂತ ಚಂದ್ರಕಾಂತ್ ಎಸ್ ಐಗೆ ಕಾಲ್ ಮಾಡಿ, ಎಸ್ ಐ ಬೇರೆ ಫೋನ್ ರಿಸೀವ್ ಮಾಡ್ತಿಲ್ವಲ್ಲ ಅಂತಾರೆ. ಅವರಿಗೇನು ಮಾಡೋಕ್ಕಾಗಲ್ಲಪ್ಪ, ಎಲ್ಲ ಕೈ ಮೀರಿ ಹೋಗಿದೆ. ಆ ನಂದ ವಲ್ಲಭನ ಬಗ್ಸೋಕ್ಕೆ ಇದ್ದಿದ್ದು ಒಂದೇ ಒಂದು ದಾರಿ, ಅದು ಹಾಳಾಗೋಯ್ತು ಅಂತಾನೆ ಶ್ರೀಕಂಠ. ಅಂತಾರೆ ಚಂದ್ರಕಾಂತ್. ಈಚೆ ವಲ್ಲಭನ ಜೊತೆ ಮನೆಯವರೆಲ್ಲ ಬರ್ತಾ ಇರೋದನ್ನು ರಕ್ಷಾ ಹೊರಗಡೆ ನಿಂತ್ಕೊಂಡು ನೋಡಿ, ಅಮ್ಮ ಅತ್ತಿಗೆ ಅಣ್ಣ ಬಂದ ಅಂತ ಕೂಗ್ತಾಳೆ. ಆಗ ಗಿರಿಜಾ ಓಡಿ ಬಂದು, ವಲ್ಲಭ ಬಂದ್ಯಾ ನನ್ನ ಕಂದ ಅಂತ. ಅಯ್ಯೋ ದೇವ್ರೆ, ಏನೋ ಇದು, ಪೊಲೀಸ್ನವರು ಹೊಡೆದ್ರೇನ್ರೋ, ಏನ್ರಿ ಇದು, ಪೊಲೀಸ್ನವರು ಹೇಗೆ ಹೊಡೆದಿದ್ದಾರೆ ನೋಡಿ ಅಂತ ಗಿರಿಜಾ ಅಳ್ತಾರೆ. ಅಮ್ಮ ನನಗೇನು ಆಗಿಲ್ಲಮ್ಮ, ಎಲ್ಲ ಮುಗಿತಲ್ಲ, ಬಾ ಹೋಗೋಣ ಅಂತಾನೆ ವಲ್ಲಭ. 1 ನಿಮಿಷ, ಯಾರೋ ಬೇಡ ಬೇಡ ಅಂದರು, ನನಗೆ ಸಾಲ ಕೊಟ್ಟಿದ್ದಾರೆ, ಅದನ್ನು ತೀರಿಸಬೇಕು. ಸುಂದ್ರ ಕೂಗೋ, ನಿಮ್ಮ ಅಣ್ಣ ಅಂದಿರಣ್ಣ ಅಂತಾರೆ ನಂದನ್. ಆಗ ಸುಂದ್ರ, ಏಯ್ ವೈರಾವಣ ಮೈರಾವಣ, ಭಾವ ಕರೀತಿದ್ದಾರೆ ಬನ್ನಿ ಆಚೆ. ಓ, ನಾನು ಕರೆಯೋದು ನಿಮಗೆ ಕೇಳಿಸ್ತಿಲ್ವಾ? ಎಗ್ರಿ ಎಗ್ರಿ ಕರಿಬೇಕನೋ ಅಂತ ಎಗ್ರಿ ಎಗ್ರಿ. ಏಯ್ ಸೂರ್ಯಕಾಂತ್ ಚಂದ್ರಕಾಂತ್ ಬನ್ನಿ, ಭಾವ ಕರೀತಿದ್ದಾರೆ ಆಚೆ ಅಂತಾರೆ. ಆಗ ಸೂರ್ಯಕಾಂತ್ ಚಂದ್ರಕಾಂತ್ ಹಾಗೂ ಮನೆಯವರೆಲ್ಲ ಹೊರಗಡೆ ಬರ್ತಾರೆ. ಏನೋ ಎಗ್ರಿ ಎಗ್ರಿ ಕರೀತಿದ್ಯಾ ಅಂತಾರೆ ಸೂರ್ಯಕಾಂತ್. ಅದು ನಮ್ಮ ಭಾವ ನಿಮಗೇನು ಮಂಗಳಾರತಿ ಮಾಡಬೇಕಂತೆ, ಉತ್ಸವ ಮೂರ್ತಿಗಳ ಥರ ನಿಂತ್ಕೋತೀರಾ, ಆರತಿ ತಗೊಂಡು ಬನ್ನಿ ಅಂತಾನೆ ಸುಂದ್ರ. ಏಯ್ ನೀನಾ ಅಂತ ಚಂದ್ರಕಾಂತ್ ಹೊಡೆಯೋಕ್ಕೆ ಕೈ ಎತ್ತುವಾಗ, ಏಯ್ ಅಂತ ಕೂಗ್ತಾ, ಇಳಿಸು ಕೈನ, ನಾನು ಸ್ವಾಭಿಮಾನ ಇರೋ ಮನುಷ್ಯ ಕಣೋ. ಯಾರಾದರೂ ಏನಾದರೂ ಕೊಟ್ಟರೆ ಅದನ್ನು ವಾಪಸ್ ಕೊಡದೇ ಇದ್ದರೆ ನನಗೆ ಸಮಾಧಾನನೇ ಆಗೋದಿಲ್ಲ. ಅದಕ್ಕೆ ನಿಮ್ಮನ್ನು ಕರೆಸಿದ್ದು. ಏನಂದರೆ ನೀವು ನನ್ನ ಮಗನಿಗೆ ಏನು ಹೇಳ್ಕೊಡ್ಲಿಲ್ಲ, ತಪ್ಪಾಗಿ ಏನೇನು ಹೇಳ್ಕೊಟ್ಟಿದ್ದೀನಿ ಅಂತ ಎಲ್ಲ ಸರಿಯಾಗಿ ಹೇಳ್ಕೊಟ್ಟಿದ್ದೀನಿ ಕಣೋ, ಸಂಸ್ಕಾರ ಹೇಳ್ಕೊಟ್ಟಿದ್ದೀನಿ. ಅವ್ರಿಗೆ ನನ್ನ ಮಗ ಯಾವ ಹುಡುಗಿನೂ ಅಪಹರಣ ಮಾಡಿಲ್ಲ,
ಕಷ್ಟದಲ್ಲಿರೋ ಒಂದು ಹುಡುಗಿಗೆ ಪೋರಿ ಪುಂಡ್ರಿಂದ ಕಾಪಾಡಿ ಅವ್ರ ಮನೆಗೆ ಕ್ಷೇಮವಾಗಿ ತಲುಪಿಸಿದ್ದಾನೆ ಅವನು. ಅದಾದ್ಮೇಲೂ ಆ ಪೋಲಿ ಹುಡುಗರು ಆ ಹುಡುಗಿನ ಅಪಹರಣ ಮಾಡಿದ್ರು. ಆ ಅಪವಾದ ವಲ್ಲಭನ ಮೇಲೆ ಬಂದಿತ್ತು ಅಷ್ಟೇ. ನನ್ನ ಇಬ್ಬರು ಗಂಡು ಮಕ್ಕಳು ಆ ಪೋಲಿ ಹುಡುಗರನ್ನ ಹುಡುಕಿ ಹೊಡೆದು ಆ ಹುಡುಗಿನ ಬಿಡಿಸಿದ್ರು. ನನ್ನ ಮಗ ವಲ್ಲಭನ ನಿರಪರಾಧಿ ಅಂತ ಸಾಬೀತು ಮಾಡಿದ್ದಾರೆ ಕಣೋ. ಸಾಲದಕ್ಕೆ ಆ ಹುಡುಗಿ ಇವನ್ನ ಬಾಯಿ ತುಂಬ ಅಣ್ಣ ಅಂತ ಕರೆದ್ಲು. ಇದರಲ್ಲೇ ಅರ್ಥ ಆಗಲ್ವೇನೋ ನನ್ನ ಮಗ ಎಂಥವನು ಅಂತ. ಇಂಥ ವಲ್ಲಭನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀರಾ ನೀವು? ಅವನ ಬಗ್ಗೆ ಮಾತಾಡೋ ಯೋಗ್ಯತೆಯೂ ಇಲ್ಲ. ಹೋಗ್ರೋ, ಅವನ ಕಾಲು ಕೆಳಗೆ ನುಗುಳ್ರೋ. ಅವನು ನಂದನ್ ಕುಲ ಕಣೋ. ಕನಸಲ್ಲೂ ಯಾವತ್ತೂ ಯಾರಿಗೂ ಕೆಟ್ಟದ್ದನ್ನು ಬಯಸೋದಿಲ್ಲ. ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಷ್ಟು ದಿನ ನಾನು ಇವನನ್ನು ನನ್ನ ಮಗ ಅಂತ ಹೇಳ್ತಿದ್ದೆ. ಆದರೆ ಇವತ್ತಿನಿಂದ ಇವನು ಮಾಡಿರೋ ಒಳ್ಳೆ ಕೆಲಸಕ್ಕೆ ಇವನ ತಂದೆ ನಾನು ಅಂತ ಹೆಮ್ಮೆಯಿಂದ ಎದೆ ತಟ್ಕೊಂಡು ಹೇಳ್ತೀನಿ ಅಂತ ವಲ್ಲಭನ ತಕ್ಕೊಂಡು, ಏಯ್ ಇವನು ನನ್ನ ಮಗ ಕಣೋ, ನಂದಕುಮಾರ್ ಮಗ. ನಡೆಯೋ ಮಗನೇ, ಇವನ ಹತ್ರ ಏನು ಮಾತು. ಮೀನಾ ಆರತಿ ತಟ್ಟಿದ್ದು ರೆಡಿ ಮಾಡಮ್ಮ ಅಂತಾರೆ ನಂದನ್. ಆಗ ಮೀನಾ, ಒಂದು ನಿಮಿಷ ಮಾವ, ಎಷ್ಟೇ ಆದರೂ ನಾನು ನಿಮ್ಮ ಸೊಸೆ. ದೇವರು ನನಗೂ ಸ್ವಾಭಿಮಾನ ಕೊಟ್ಟಿದ್ದಾನೆ. ಆ ಲೆಕ್ಕದಲ್ಲೆಲ್ಲ ನಾನು ಇವತ್ತು ಚುಕ್ತ ಮಾಡಲೇಬೇಕು. ನನ್ನ ಗಂಡನ ಜೀವನ ಪೂರ್ತಿ ಜೈಲಲ್ಲಿ ಕೂರಿಸಬೇಕು ಅಂದ್ಕೊಂಡಿದ್ರಿ ಅಲ್ವಾ? ಏನಾಯ್ತು ಇವಾಗ? ಏನಾಯಿತು? ಸ್ಟೇಷನ್ಗೆ ಹೋಗಿ ಕಷ್ಟಪಟ್ಟು ಹೇಳಿರೋ ಆ ಸುಳ್ಳುಗಳು ಕೆಲಸನೇ ಮಾಡಲಿಲ್ಲ. ಯಾಕೇಳಿ? ನನ್ನ ವಲ್ಲಭ ಸತ್ಯವಂತನಾಗಿದ್ದಾನೆ. ಇಷ್ಟಕ್ಕೂ ಕಿಡ್ನಾಪ್ ಮಾಡೋ ಕೆಟ್ಟ ಬುದ್ಧಿ ಇರೋದು ನೀವು ಬೆಳೆಸಿದ್ರಲ್ಲ ನಿಮ್ಮ ಮಗ, ಅವನಿಗೆ ಅಂತಾಳೆ ಅಮೂಲ್ಯ. ಈಚೆ ನಂದನ್ ವಲ್ಲಭನ ಕರ್ಕೊಂಡು ಮನೆಗೆ ಹೋಗ್ತಾರೆ. ಮೀನಾ ಅಮೂಲ್ಯ ಆರತಿ ಮಾಡಬೇಕು ಅನ್ನುವಾಗ ಮಾಧವ ಕೇಶವ ಒಳಗಡೆ ಹೋಗಿ ಅಂತಾರೆ ನಂದನ್. ಇಬ್ಬರು ಒಳಗಡೆ ಹೋಗ್ತಾರೆ. ಆರತಿ ತಟ್ಟೆ ತಗೊಳ್ಳಿ ಅಂತಾರೆ ನಂದನ್. ಇಬ್ಬರು ಆರತಿ ತಟ್ಟೆನ ಇಟ್ಕೋತಾರೆ. ಮಾಧವ ಕೇಶವ ಆರತಿ ಮಾಡ್ರೋ ಅಂತಾರೆ ನಂದನ್. ಅಪ್ಪ ನಾವ ಅಂತಾನೆ ಮಾಧವ. ನಿಮ್ಮಿಬ್ಬರಿಗೆ ಕಣೋ ಇರೋದು ಅಧಿಕಾರ, ಆರತಿ ಮಾಡಿ ಅಂತಾರೆ ನಂದನ್. ಆರತಿ ಮಾಡಿ ವಲ್ಲಭ ಹಣೆಗೆ ತಿಲಕನ ಇಡ್ತಾರೆ ಕೇಶವ ಮಾಧವ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.